ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರಿಗೆ ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಿದ್ದಾರೆ ಬಿಜೆಪಿಗೆ. ಕರ್ನಾಟಕ ಬಿಜೆಪಿನೂ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಈಗ ಬಹುದೊಡ್ಡ ಸರ್ಜರಿ. ಮೋದಿ ಅಮಿತ್ ಶಾ ನಿರ್ಧಾರ ಏನು, ಎಂತೆಂಥ ಅಚ್ಚರಿಗಳಿಗೆ ಕಾರಣ ಆಗಿದೆ ಇದು. ಯಾವ ರೀತಿ ಮೆಗಾ ಸರ್ಜರಿ ಬಿಜೆಪಿಯ ಒಳಗಡೆ ಬಿರುಗಾಳಿ ಬೀಸೋ ರೀತಿಯಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮೋದಿ ಅಮಿತ್ ಶಾ ಜೋಡಿ ಗೆದ್ದಿರೋ ಎಲೆಕ್ಷನ್ಸು ಯಾವ ರೀತಿ ಬಲ ಸಿಕ್ಕಿದೆ ಅಂದರೆ, ಏನೇ ತೀರ್ಮಾನ ತಗೊಳ್ಳೋದಿದ್ರು ರೈಟ್ ಟೈಮ್ ಇದು. ಬಿಹಾರ ಭರ್ಜರಿಯಾಗಿ ಗೆದ್ದಿದ್ದಾಯಿತು, ವೆಸ್ಟ್ ಬೆಂಗಾಲಲ್ಲಿ ಇತಿಹಾಸ ಸೃಷ್ಟಿಸಿದ್ದಾಯಿತು. ಓವರಾಲ್ ಎಲ್ಲ ಕಡೆ ಗೆದ್ದಿದ್ದಾರೆ. ಮತ್ತು ಆಪರೇಷನ್ ಬಿಜೆಪಿ ಮಾಡದೆಯೂ ಕೂಡ ಅವರವರೇ ಪಕ್ಷ ಒಡ್ಕೊಂಡು ಬಂದು ಸೇರ್ಕೊಳ್ತಿರೋದು ಬಿಜೆಪಿ ಕಡೆಗೆ ಒಲವು ಮತ್ತು ಅಲೆ ಹೆಂಗೆ ಎದ್ದಿದೆ ಅನ್ನೋದ್ರ ಸಾಕ್ಷಿ. ಸೊ ಬಿಜೆಪಿ ಒಳಗಡೆ ಇರೋರು ಯಾರು ಚಕಾರ ಎತ್ತಕ್ಕಾಗಲ್ಲ. ಕರ್ನಾಟಕ ಬಿಜೆಪಿ ತಗೊಳ್ಳಿ, ಇಲ್ಲ ಇನ್ನೊಂದು ಕಡೆ ತಗೊಳ್ಳಿ, ಮೋದಿ ಅಮಿತ್ ಶಾ ಏನೇ ಪಕ್ಷಕ್ಕೆ ಈಗ ಸರ್ಜರಿ ಮಾಡೋದಕ್ಕೆ ಬಯಸಿದ್ರು ರೈಟ್ ಟೈಮ್. ಹಾಗಾಗಿ ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಬಿಗ್ ಸರ್ಪ್ರೈಸ್. ರಾಷ್ಟ್ರ ಬಿಜೆಪಿಯಲ್ಲಿ, ಕೇಂದ್ರ ಸರ್ಕಾರದಲ್ಲೂ ಕೂಡ ಬಹುದೊಡ್ಡ ಸರ್ಪ್ರೈಸ್. ಬಹುತೇಕ ಯಾರು ಗೆಸ್ ಮಾಡೋದಕ್ಕಿಂತಲೂ ವಿಭಿನ್ನವಾಗಿ ಹೆಜ್ಜೆ ಇಡ್ತಿದ್ದಾರೆ ಮೋದಿ ಶಾ ಅನ್ನೋದು ಇಂಟ್ರೆಸ್ಟಿಂಗ್. ಏನದು ಹಾಗಾದರೆ? ಸಂಪುಟ ಸರ್ಜರಿ ಆಗ್ತಾ ಇದೆ. ಈಗ ಸಂಪುಟ ಸರ್ಜರಿ ಈಗ ಮುಂಬರುವಂತಹ ಸಮರಾಭ್ಯಾಸ. ಯಾವ ಸಮರಾಭ್ಯಾಸ? ಐತಿಹಾಸಿಕ ಬದಲಾವಣೆಗಳನ್ನು ಮಾಡೋದಕ್ಕೆ ಹೊರಟಿದೆ ಮೋದಿ ಸರ್ಕಾರ. ಸೂಪರ್ ಮೆಜಾರಿಟಿ ಅಂತ ಹೆಜ್ಜೆ ಹಾಕಿದೆ. ಹಾಗಾಗಿ ಅದಕ್ಕೆ ಬೇಕಾದ ಟೀಮ್ ರೆಡಿ ಆಗುತ್ತೆ ಒಂದು ಕಡೆ. ಹಾಗೆ ಮುಂಬರುವಂಥ UP ಎಲೆಕ್ಷನ್ನು, ವಿವಿಧ ರಾಜ್ಯಗಳು, ಪಂಜಾಬ್ ಎಲೆಕ್ಷನ್ನು, ಇನ್ನು 2 ವರ್ಷಗಳಲ್ಲಿರುವಂಥ ಚುನಾವಣೆಗಳು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಎಲ್ಲ ಆಯಾ ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಾರೆ. ಬಹುದೊಡ್ಡ ಹೆಸರು ಬದಲಾವಣೆ ವಿಚಾರದಲ್ಲಿ ಚರ್ಚೆ ಆಗ್ತಿರೋದು ನಿರ್ಮಲಾ ಸೀತಾರಾಮನ್ ಅವ್ರದ್ದು. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕ ಬಿಜೆಪಿಗೆ ಏನು ಸರ್ಪ್ರೈಸ್ ಕಾದಿದೆ ಅದಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಕೇಂದ್ರ ಸಂಪುಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ರಿಪ್ಲೇಸ್ ದಾಸ್, ಮಾಜಿ RBI ಗವರ್ನರ್, ಬಹಳಷ್ಟು ಬದಲಾವಣೆ ಮೂಲಕ ಕೇಂದ್ರದ ಮನಗೆದ್ದಿದ್ರು. ಅಂದರೆ ಹೆಂಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬಹುದು, ಎಷ್ಟೆಲ್ಲ ಒತ್ತಡಗಳ ನಡುವೆ RBI ಏನು ಮಾಡಿ ತೋರಿಸಿತ್ತು ಶಶಿಕಾಂತ್ ದಾಸ್ ಅವರ ಕಾಲದಲ್ಲಿ ಅನ್ನೋದು ಗಮನಾರ್ಹ. ಹಾಗಾಗಿ ಭಾರತದ ಆರ್ಥಿಕತೆಗೆ ಇನ್ನಷ್ಟು ಬಲ ತುಂಬೋದಕ್ಕೆ ನಿರ್ಮಲಾ ಸೀತಾರಾಮನ್, ಇನ್ಫ್ಯಾಕ್ಟ್ ಒಬ್ಬರು ಒಂದು ಮನೇಲಿ ಹೆಣ್ಮಗಳು ಹೆಂಗೆ ನಿಭಾಯಿಸ್ತಾರಲ್ಲ ಅದೇ ಥರ ಚೌಕಾಸಿ ಮಾಡಿ ಕರೋನಾ ಟೈಮ್ ಇರಬಹುದು, ಬೇರೆ ಸಂದಿಗ್ಧ ಪರಿಸ್ಥಿತಿಗಳನ್ನು ನಿಭಾಯಿಸಿದ್ದಾರೆ ಅನ್ನುವಂಥ ಹೆಗ್ಗಳಿಕೆ ಇದೆ. ಅವ್ರಿಗಿಂತನೂ ಶಕ್ತಿಕಾಂತ್ ದಾಸ್ ಅತ್ಯುತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಬಂದಿರೋದಕ್ಕೆ ಆಲೋಚನೆಯೊಂದು ನಡೆದಿದೆ. ಈ ಚರ್ಚೆ ನಡೀತಿದೆ. ಹಾಗಂತ ನಿರ್ಮಲಾ ಸೀತಾರಾಮನ್ ಅವರು ಡ್ರಾಪ್ ಆಗಲ್ಲ. ಅವ್ರಿಗೆ ಬೇರೆ ಇಲಾಖೆ. ಮುಂಚೆ ಅವ್ರು ರಕ್ಷಣಾ ಇಲಾಖೆಯಲ್ಲಿದ್ದರು. ರಕ್ಷಣಾ ಇಲಾಖೆಯಲ್ಲಿದ್ದಾಗಲೂ ಕೂಡ ಈಗ ಆಪರೇಷನ್ ಸಿಂಧೂರಾದಲ್ಲಿ ಮೊನ್ನೆ ಯೂಸ್ ಆಯ್ತಲ್ಲ, ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಒಪ್ಪಂದಗಳಾಗಿದ್ದೆಲ್ಲ ಅವ್ರ ಕಾಲದಲ್ಲೇ, ನಿರ್ಮಲಾ ಅವ್ರ ಟೈಮಲ್ಲೇ. ಹಾಗಾಗಿ ಅಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಆರ್ಥಿಕ ಇಲಾಖೆಗೆ ಹಾಕಿದ್ರು. ಈಗ ಇನ್ನೊಂದು ಯಾವುದೋ ಬೇರೆ ಕಡೆ ಅವರನ್ನು ಕೂರಿಸಬಹುದು, ಇಲ್ಲಿ ಶಕ್ತಿಕಾಂತ್ ದಾಸ್ ಅವ್ರನ್ನ ಕರ್ಕೊಂಡು ಬರಬಹುದು ಅನ್ನೋದೊಂದು ಚರ್ಚೆ ನಡೀತಿದೆ. ಇದೊಂದು ಮೇಜರ್ ಸರ್ಜರಿ ಆಗಬಹುದು ಅನ್ನೋ ಚರ್ಚೆ ಇದೆ. ಗೊತ್ತಿಲ್ಲ, ಈ ಊಹೆ ಮತ್ತು ಚರ್ಚೆಯನ್ನು ಮೀರಿದ ಸರ್ಪ್ರೈಸನ್ನು ಮೋದಿ ಶಾ ಕೊಡ್ತಾರಾ ಅಂತ. ಕರ್ನಾಟಕದ ವಿಷಯಕ್ಕೆ ಬರೋಣ ನಾವು. ಕರ್ನಾಟಕದಲ್ಲಿ OBC ಮತ್ತು ದಲಿತ್ ಈ ಆಧಾರದಲ್ಲಿಯೇ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಖಚಿತವಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಬದಲಾವಣೆ ಆ ಸಮುದಾಯಗಳನ್ನು ಸೆಳೆಯೋದಕ್ಕೆ ರಾಜ್ಯಸಭೆ M ನಾಗರಾಜ್ ಅವರು, ಇಲ್ಲಿ ಪರಿಷತ್ ಗಾಯಕಿ ಇರಬಹುದು, ಎಲ್ಲನೂ ಸಣ್ಣ ಸಣ್ಣ ಸಮುದಾಯಗಳು, ಬ್ಯಾಕ್ವರ್ಡ್ ಕ್ಲಾಸಸ್ಸಿಂದನೇ ಆಯ್ಕೆ ಆಗ್ತಿದೆ. ಕುರುಬ ಸಮುದಾಯ, ಮಡಿವಾಳ ಸಮುದಾಯ, ಈ ರೀತಿ ಆಯ್ಕೆ ಮಾಡಿದ್ದಾರೆ. ಸೊ ಈಗಲೂ ಕೂಡ ಯಾರಿಗೆ ಮಂತ್ರಿಗಿರಿ ಸಿಗತ್ತೆ ಅಂದರೆ ಬಹುಪಾಲು ಹಿಂದುಳಿದ ವರ್ಗದವರನ್ನೇ ಆಯ್ಕೆ ಮಾಡ್ತಾರೆ ಅನ್ನೋದು ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ನು. ಅದರ ಜೊತೆಗೆ BY ರಾಘವೇಂದ್ರ ಅವ್ರಿಗೇನಾದರೂ ಹುದ್ದೆ ಸಿಗತ್ತಾ? ಕಳೆದ ಬಾರಿನೂ ಚರ್ಚೆ ಇತ್ತು, ಈ ಬಾರಿನೂ ಚರ್ಚೆ ಇದೆ. BY ರಾಘವೇಂದ್ರ ಅವ್ರಿಗೆಲ್ಲ ಸ್ಥಾನಮಾನ ಕೊಟ್ಟಿದ್ದೇ ಹೋದಾದರೆ BY ವಿಜಯೇಂದ್ರ ತಲೆದಂಡ ಫಿಕ್ಸ್ ಅಂತ ಆಗತ್ತೆ. ಇನ್ನೇನು ಕೌಂಟ್ ಡೌನ್ ಶುರು ಆಗಿದೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಅಂದರೆ ಕೇಂದ್ರ ಸಚಿವರಾಗಿರೋರು, ರಾಜ್ಯ ಖಾತೆ ಇರೋರು ಸೋಮಣ್ಣ ಅವರು, ಇವ್ರ ಪೈಕಿ ಸೋಮಣ್ಣ ಅವರು ಬಹುಪಾಲು ಅವರು ಡ್ರಾಪ್ ಆಗೋ ಚಾನ್ಸ್ ಇದೆ. ಮೊನ್ನೆ ನಿತಿನ್ ನಬೀನ್ ಅವ್ರ ಜೊತೆ ಸೋಮಣ್ಣ ಅವ್ರದ್ದು ಸುದೀರ್ಘ ಮಾತುಕತೆ ಆಯಿತು. ಈಗ ಅದಾದಮೇಲೆ ಏನು ಚರ್ಚೆ ಕೇಳಿ ಬರ್ತಿದೆ ಅಂದರೆ, ಸೋಮಣ್ಣ ಅವ್ರೇನಾದರೂ ರಾಜ್ಯ ನಾಯಕತ್ವವನ್ನು ವಹಿಸ್ಕೊಳ್ತಾರ, ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನಮಾನ ಕೊಡ್ತಾರಾ ಅನ್ನೋದೊಂದು ಚರ್ಚೆ ಇದೆ. ಬಟ್ ಯೂತ್ ಕಡೆ ಗಮನ ಇರೋದ್ರಿಂದಾಗಿ
ಈಗ ಸೋಮಣ್ಣವ್ರಿಗೆ ಸಂಘಟನೆ ಜವಾಬ್ದಾರಿ ಕೊಡ್ತಾರಾ ಅಂತ ಆಶ್ಚರ್ಯನೂ ಆಗುತ್ತೆ. ಯಾಕಂದರೆ ಇನ್ನೂ ಬಿಸಿ ರಕ್ತದವ್ರಿಗೆ ಕೊಡಬೇಕು, ಇನ್ನೂ ಹುರುಪಿರೋರಿಗೆ ಕೊಡಬೇಕು, ಇನ್ನಷ್ಟು ಗಟ್ಟಿ ನಾಯಕತ್ವ ಬೇಕು ಅಂತಿರುವಾಗ ಸೋಮಣ್ಣವ್ರು ತಂದು ಕೂರಿಸಿದ್ರೆ ಮತ್ತೆ ಅದೇ ಆಗುತ್ತೆ. ಮತ್ತು ಆ ಕಡೆ ಒಂದು ಟೀಮು ಈ ಕಡೆ ಒಂದು ಟೀಮೇ ಆಗುತ್ತೆ. ಗೊತ್ತಿಲ್ಲ, ಆ ಥರದ್ದೊಂದು ಚರ್ಚೆ ಶುರುವಾಗಿದೆ. ಸೋಮಣ್ಣವರು ಡ್ರಾಪ್ ಆಗಬಹುದು ರಾಜ್ಯ ಖಾತೆಯಿಂದ, ಅವ್ರನ್ನ ಸಂಘಟನೆಯಲ್ಲಿ ಬಳಸ್ಕೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ಸ್ಥಾನಮಾನನೂ ಕೊಡಬಹುದು. ಅವರು ಟ್ರೈ ಅಂತೂ ಮಾಡ್ತಿದ್ದಾರೆ, ಅಧ್ಯಕ್ಷರಾಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಪ್ರಹ್ಲಾದ್ ಜೋಶಿ ಅವರಂತೂ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಅವರು ಈಗಾಗಲೇ ತುಂಬ ಅವರ ಇಲಾಖೆಯಲ್ಲಿ ಸಾಧನೆಗಳನ್ನು ಮಾಡಿ ಕೊಟ್ಟಿರೋ ಟಾರ್ಗೆಟ್ಗಿಂತ ಮುಂಚೆನೇ ಗುರಿ ತಲುಪಿಬಿಟ್ಟಿದ್ದಾರೆ, ಡೆಡ್ಲೈನ್ಗಿಂತ ಮುಂಚೆನೇ ರೀಚ್ ಆಗಿಬಿಟ್ಟಿದ್ದಾರೆ. ಅವರ ಇಲಾಖೆ ಸಾಧನೆ ಮೋದಿ ಅವರ ಗಮನ ಸೆಳೆದಿದೆ. ಮತ್ತು ಸೀನಿಯರು ಈಗಾಗಲೇ ಸಾಬೀತು ಮಾಡಿಬಿಟ್ಟಿದ್ದಾರೆ ತನ್ನ ಕಾರ್ಯವೈಖರಿಯನ್ನು. ಅವರು ಡ್ರಾಪ್ ಆಗಲ್ಲ. ಶೋಭಾ ಕರಂದ್ಲಾಜೆ ಅವ್ರ ವಿಷಯ ಏನಾಗುತ್ತೆ, ಉಳಿದವ್ರದ್ದೆಲ್ಲ ಏನು ಕಥೆ? ಒಟ್ಟಿನಲ್ಲಿ OBC ದಲಿತು ಲಿಂಗಾಯತು ಕಾಂಬಿನೇಷನ್ನಲ್ಲಿ ಈ ಸಲ ಹೊಸಬ್ರಿಗೆ ಮತ್ತೊಂದು ಅವಕಾಶ ಕೊಡೋದು ಅನ್ನೋದು ಖಚಿತವಾಗಿತ್ತು. BY ವಿಜಯೇಂದ್ರಗೆ ಈಗ ಢಾವ ಶುರುವಾಯಿತಾ? ನಾಯಕತ್ವದ ವಿಚಾರದಲ್ಲಿ ಕರ್ನಾಟಕದಲ್ಲಿ ಬಿಗ್ ಸರ್ಪ್ರೈಸ್ ಕೊಡ್ತಾರಾ ಮೋದಿ ಶಾ ಅನ್ನುವಂಥ ಕುತೂಹಲ. ಈಗ ಮೊನ್ನೆ ಬೇರೆ ಆಗಿರುವಂಥ ಅಡ್ಡ ಮತದಾನ, ಈ ಕುಮಾರಸ್ವಾಮಿ ಅವರಂತೂ ಒಕ್ಕಲಿಗ ಸಮುದಾಯದವರು ಇದ್ದಾರೆ. ಹಾಗಾಗಿ ಒಕ್ಕಲಿಗ ಕೋಟಾದಲ್ಲಿ DKಗೆ ಕೌಂಟರ್ ಮಾಡೋದಕ್ಕೆ ಇಲ್ಲಿ ಯಾರನ್ನೂ ಹುಡ್ಕೋಕೆ ಹೋಗಲ್ಲ. ಆದರೆ ಉಳಿದ ಸಮುದಾಯಗಳನ್ನು ಮ್ಯಾಚ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಸೊ ರಾಜ್ಯ BJPಗರಿಗೀಗ ನಿಂತಲ್ಲೇ ಕುಂತಲ್ಲೇ ನೆಲ ನಡುವ ರೀತಿ ಪರಿಸ್ಥಿತಿ ಏನಾಗುತ್ತೆ ಯಾವ ಕ್ಷಣದಲ್ಲಿ ಗೊತ್ತಿಲ್ಲ. ಉಳಿದಂತೆ ಈಗ ಈ ಅಶ್ವಿನಿ ವೈಷ್ಣವ್ ಅವರು ಇರಬಹುದು, ಜಯಶಂಕರ್ ಅವರು ಇರಬಹುದು, ಅವರೆಲ್ಲ ಹೇಗೆ ಎಕ್ಸ್ಪರ್ಟ್ಗಳು, ಅವರವರ ವಿಭಾಗದಲ್ಲಿ ಅವರು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಗಳನ್ನು ತಂದು ಮಂತ್ರಿ ಮಾಡಿದ್ರು. ಅದರಿಂದ ತುಂಬ ಒಳ್ಳೆ ಔಟ್ಪುಟ್ ಬಂತು. ರಾಜಕಾರಣಿಗಳನ್ನು ಕೂರಿಸೋದಕ್ಕಿಂತ ಕೆಲವೊಮ್ಮೆ ಅಧಿಕಾರಿಗಳು ಆ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿರೋರನ್ನ ತಂದು ಕೂರಿಸಿದ್ರೆ ಒಳ್ಳೆಯದು, ದೇಶ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದು ಮೋದಿ ಅಮಿತ್ ಶಾ ಅವರ ಅಭಿಪ್ರಾಯ ಆಗಿರೋದ್ರಿಂದ ಈ ರೀತಿಯ ತೀರ್ಮಾನ ಆಗಬಹುದು. ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ವಿತ್ತ ಸಚಿವರಾಗಿ ಶಕ್ತಿಕಾಂತ್ ದಾಸ್ ಬರ್ತಾರ ಅನ್ನೋದೊಂದು ಈಗ ಗಮನ ಸೆಳೆತಿದೆ. ಇನ್ನು ಬಿಹಾರದಿಂದ ನಿತೀಶ್ ಕುಮಾರ್ ಅವರು CM ಕುರ್ಚಿ ಬಿಟ್ಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಪ್ರಮುಖ ಹುದ್ದೆ ಸಿಗುತ್ತೆ. ಇನ್ನು BJPಯ ಗಟ್ಟಿ ಧ್ವನಿ, ಸಂಸತ್ನಲ್ಲಿ ಪ್ರತಿಪಕ್ಷಗಳನ್ನು ಹಿಪ್ಪೆ ಮಾಡುವಂಥ, ಬೆವರಿಳಿಸುವಂಥ ವಾಕ್ಚತುರ ಅನುರಾಗ್ ಠಾಕೂರ್ ಅವರು ಇನ್ನಾಗ್ತಾರೆ ಅಂತ ಹೇಳಲಾಗ್ತಿದೆ. ಸುಮಾರು ದಿನಗಳಿಂದ ಚರ್ಚೆ ಇದೆ, ಅವರು ಸ್ಥಾನಮಾನ ಅಧ್ಯಕ್ಷರಾಗ್ತಾರ ಅವರೇ ಅನ್ನೋ ತನಕ ಚರ್ಚೆಗಳಿತ್ತು. ತುಂಬ ಬುದ್ಧಿವಂತ ನಾಯಕ, ಅವ್ರಿಗೊಂದು ಸ್ಥಾನಮಾನ ಕೊಡಬಹುದು. ಅನುರಾಗ್ ಠಾಕೂರ್ ಅವ್ರ ಹೆಸರು ಮತ್ತು ಶ್ರೀಕಾಂತ್ ಶಿಂಧೆ, ಶಿವಸೇನೆ ಶ್ರೀಕಾಂತ್ ಶಿಂಧೆ, ಏಕನಾಥ್ ಶಿಂಧೆ ಅವ್ರ ಪುತ್ರನಿಗೆ ಅವಕಾಶ ಕೊಡೋದು. ಮತ್ತು ಈಗ ಬಂದಿರುವಂತಹ ಬಣ ಇದೆಯಲ್ಲ, ಉದ್ಧವ್ ಸೇನೆ ಒಡ್ಕೊಂಡು ಬಂದವರು, ಅವರಲ್ಲಿ ಒಬ್ಬರಿಗೆ ಅವಕಾಶ ಕೊಡೋದು, ಇದೆಲ್ಲ ಆಗ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಬಂದಿರೋರು ಇರಬಹುದು, ಎಲ್ಲ ಕಡೆ ಈ ಪಕ್ಷ ಸೇರ್ಪಡೆ ಆಗಿರೋ ರಾಘವ್ ಚಡ್ಡಾ ಅವರು ಆಮ್ ಆದ್ಮಿ ಹೊಡ್ಕೊಂಡು ಬಂದರು. ರಾಘವ್ ಚಡ್ಡಾ ಇಲ್ಲವೇ ಅಲ್ಲಿ ಅಶೋಕ್ ಮಿತ್ತಲ್ ತುಂಬ ಇಂಟೆಲಿಜೆಂಟ್ ಎಲೆಕ್ಷನ್ ಗೇಮ್ ಪ್ಲಾನಿಂಗಲ್ಲಿ ಅವರು ಕೊಡ್ತಾರಾ. ಪಂಜಾಬ್ ಎಲೆಕ್ಷನ್ ಗಮನದಲ್ಲಿಟ್ಕೊಂಡು ನೆಕ್ಸ್ಟು ಆಪರೇಷನ್ಗಳಾಗುತ್ತೆ. ಪಕ್ಕ ಪಂಜಾಬಲ್ಲಿ ಆಮ್ ಆದ್ಮಿ ಧೂಳಿಪಟ ಆಗುವಂಥ ಸಾಧ್ಯತೆ ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗ್ಬಿಟ್ಟಿದೆ. ಅಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಾ ಸರ್ಕಾರದಲ್ಲಿ ಅಂತ. ಸೊ ಅಲ್ಲಿ ರಾಘವ್ ಚಡ್ಡಾ ಮಿನಿಸ್ಟರ್ ಆಗ್ತಾರಾ, ಅಶೋಕ್ ಮಿತ್ತಲ್ ಆಗ್ತಾರಾ, ಆಪ್ನಿಂದ ಬಂದವರು ಅನ್ನೋದೊಂದು ಕುತೂಹಲ ಇದೆ. ಇನ್ನು ಅರುಣ್ ಗೋವಿಲ್ ಅವರು, ತರುಣ್ ಚುಗ್ ಅವರು, ಇವರೆಲ್ಲ ಮಂತ್ರಿಗಿರಿ ಸಂಭಾವ್ಯ ಲಿಸ್ಟಲ್ಲಿದ್ದಾರೆ. ಸಂಜಯ್ ದಿನ, ವಿಷ್ಣುದತ್ ಶರ್ಮಾ, ಈ ರೀತಿಯ ಹೆಸರುಗಳು ಕೇಳಿಬರ್ತಿರೋದು. ಡ್ರಾಪ್ ಮಾಡೋದ್ರಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಎಸ್ಟಿನ್ ಫೈಲ್ಸು ಮತ್ತು ಇಲ್ಲಿ ನೀಟ್ ಹಂಗಾಮ ಎಲ್ಲ ಆಯ್ತಲ್ಲ, ಕೈ ಬಿಡಬಹುದು ಅನ್ನೋ ಚರ್ಚೆ ಆಗ್ತಿದೆ. ಬಟ್ ಕೈ ಬಿಡೋ ಸಾಧ್ಯತೆ ತೀರಾ ಕಡಿಮೆ. ಕೈ ಬಿಟ್ಟರೆ ಪ್ರತಿಪಕ್ಷಗಳು ಮಾಡಿದ್ದನ್ನು ಒಪ್ಕೊಂಡಂಗಾಗುತ್ತೆ. ಈಗ ಮರು ಪರೀಕ್ಷೆ ಯಶಸ್ವಿಯಾಗಿ ಮಾಡಿದ್ದು ಕಂಗ್ರ್ಯಾಚುಲೇಟ್ ಮಾಡಿದ್ರು ಧರ್ಮೇಂದ್ರ ಪ್ರಧಾನ್ ಅವರು, ಮತ್ತು ಕಾನ್ಫಿಡೆನ್ಸಿಂದ ಮುಂದೋಗ್ತಿದ್ದಾರೆ. ಸಂಘದ ಬಲನೂ ಬೇಕು ಕ್ಯಾಬಿನೆಟಲ್ಲಿ ಅನ್ನೋ ಕಾರಣಕ್ಕೆ ಅವರು ಮುಂದುವರಿಸಿ ಈ ಊಹೆಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಬಹುದು ಮೋದಿ ಶಾ. ನಾವು ಯಾಕೆ ಒಪ್ಕೊಳ್ಳೋಣ, ಪ್ರಾಬ್ಲಮ್ ಆಗಿತ್ತು ಸರಿ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಪ್ರಧಾನ್ ಅವ್ರನ್ನ ಉಳಿಸಿಕೊಳ್ಳುವ, ಹರ್ದೀಪ್ ಸಿಂಗ್ ಪುರಿ ಅವರನ್ನು ಉಳಿಸಿಕೊಳ್ಳುವಂಥ ದಟ್ಟ ಸಾಧ್ಯತೆ ಕಂಡು ಬರ್ತಿದೆ. ಸೊ ಒಟ್ಟಲ್ಲಿ ಮೋದಿ ಕ್ಯಾಬಿನೆಟ್ಗೆ ಮೆಗಾ ಸರ್ಜರಿ ಆಗೋ ಸಮಯ ಬಂದಿದೆ. ಈ ಕುತೂಹಲ ಇರೋದೇ UPಲಿ ಏನು ಚೇಂಜಸ್ ಆಗುತ್ತೆ. ಯಾಕಂದರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸುತ್ತ ಹಲವಾರು ಚರ್ಚೆಗಳು ಹುಟ್ಟುಕೊಂಡಿರೋದು. ಅವರನ್ನು ಕೆಳಗಿಳಿಸೋದಕ್ಕೇ ಈ ರಾಮ ಮಂದಿರ ಹಗರಣ ಅದು ಇದು ಬ್ಲಾಸ್ಟ್ ಆಗಿದೆ ಸಂಚು ಅನ್ನೋ ತನಕ ಆರೋಪಗಳನ್ನು ಪ್ರತಿಪಕ್ಷಗಳು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಬಟ್ ಅದು ಆ ಥರ ಎಲ್ಲ ಆಗಿರೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಅದು ಬರೀ ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೋಗಲ್ಲ, ಇಡೀ BJPಗೆ ಬರುತ್ತೆ. ಒಟ್ಟಾರೆಯಾಗಿ UPಯಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ.
ಅದು ಯೋಗಿ ಆದಿತ್ಯನಾಥ್ ಅವರದ್ದಲ್ದಿದ್ರು ಒಂದಿಷ್ಟು ಬದಲಾವಣೆ ಎಲೆಕ್ಷನ್ ಕಾರಣದಿಂದ ಆಗುತ್ತೆ. ಕರ್ನಾಟಕದಲ್ಲೂ ಆಗುತ್ತೆ. ಕರ್ನಾಟಕದಲ್ಲಿ ಏನು ಬದಲಾವಣೆ ಆಗುತ್ತೆ, ರಾಘವೇಂದ್ರ ಅವರು ಇನ್ನಾದರೆ ಕಥೆ ಏನು ಅನ್ನೋದೆಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಿರೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಖಚಿತ ನಿರ್ಧಾರ ಆಗತ್ತೆ ಕರ್ನಾಟಕ ನಾಯಕತ್ವದ್ದು ಅಂತ ಮೊನ್ನೆ ಅಷ್ಟೇ ಇಲ್ಲಿನ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಘೋಷಣೆ ಮಾಡಿದ್ರು. ಏನು ಬೇಕಾದರೂ ಆಗ್ಬಹುದು, ಉಚ್ಚಾಟಿತರು ಬರೋ ಸಾಧ್ಯತೆಯೂ ತಳ್ಳಿ ಹಾಕೋ ಹಾಗಿಲ್ಲ. ಮತ್ತು ನಾಯಕತ್ವ ಕಾರ್ಯವೈಖರಿ ಮೇಲೆ ಡಿಸೈಡ್ ಮಾಡುತ್ತೆ ಹೈಕಮಾಂಡು. ಆ ನಿರ್ಧಾರ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಸೊ ಈಗ ಏನು ನಿರ್ಧಾರ ಆಗುತ್ತೆ BYV ವಿಚಾರದಲ್ಲಿ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.